ಬಿಗ್ ಫೈಲ್ ಟಾಪ್ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಮತ್ತೆ ಮರಳಿದೆ ಟೋಯಿಂಗ್ ಭೂತ. ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ರೆ ಭಾರಿ ದಂಡ ಬೀಳುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೆ ಮರಳಿದೆ ಟೋಯಿಂಗ್ ಭೂತ. ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ರೆ ಭಾರಿ ದಂಡವನ್ನ ಪೇ ಮಾಡಬೇಕಾಗತ್ತೆ. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಮತ್ತೆ ಟೋಯಿಂಗ್ ಅಸ್ತ್ರಕ್ಕೆ ಮುಂದಾಗಿದೆ ಸರ್ಕಾರ. ನಗರದ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಟೋಯಿಂಗ್ ಅಗೈನ್ ಸ್ಟಾರ್ಟ್ ಆಗ್ತಾ ಇದೆ. ಸರ್ಕಾರದ ನಡೆಗೆ ಸಾರ್ವಜನಿಕರಿಂದ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಒಳ್ಳೆಯದು ಅಂತಾರೆ, ಮತ್ತೊಂದಷ್ಟು ಜನ ಇದರ ಅವಶ್ಯಕತೆ ಇರಲಿಲ್ಲ ಅಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗ್ ಫೆಸಿಲಿಟಿಯನ್ನ ಕೊಟ್ಟು ಆಮೇಲೆ ಟೋಯಿಂಗ್ ಮಾಡಬೇಕು. ಯಾಕಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಹಂಗಾದ್ರೆ ಎಲ್ಲಿ ನೀವು ಪಾರ್ಕ್ ಮಾಡ್ತೀರಾ? ಬೆಂಗಳೂರಲ್ಲಿ ಆಲ್ಮೋಸ್ಟ್ ನೀವೆಲ್ಲಾದ್ರೂ ಶಾಪಿಂಗೋ ಮತ್ತೊಂದಕ್ಕೋ ಎಲ್ಲಾದ್ರೂ ಹೋಗ್ತೀರಾ ಅಂತ ಅಂದ್ರೆ ನಿಮಗೆ ಪಾರ್ಕಿಂಗ್ ಜಾಗನೇ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಈ ತರದ ವ್ಯವಸ್ಥೆ ಯಾಕೆ ಬೇಕಿತ್ತು ಅಂತೇಳಿ ಜನ ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಮೊದಲು ಪಾರ್ಕಿಂಗ್ ಫೆಸಿಲಿಟಿ ಜಾಗ ಕೊಡಬೇಕು, ಅದಾದ್ಮೇಲೆ ಈ ತರ ಟೋಯಿಂಗ್ ಅನ್ನು ಮಾಡಬೇಕು. ಎಲ್ಲಿ ಪಾರ್ಕ್ ಮಾಡಬೇಕು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಎಲ್ಲಿ ಬೇಕು ಜಾಗ ಕೊಡ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇವರು ಏನೋ ಹೇಳಿದ್ರು ಒಪ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸ್ಟಾರ್ಟಿಂಗ್ ಬಂದಾಗ ಏನು ಮಾಡಿದ್ರು ಗೊತ್ತಾ ನಿಮಗೆ? ಫುಟ್ಪಾತ್ ಮೇಲೆ ಇರೋ ಅಂಗಡಿ ಎಲ್ಲ ಎತ್ತಬೇಕು, ಇನ್ಮೇಲೆ ಸಿಂಗಾಪುರ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ನಾವು ಒಂದು 2 ದಿವಸ ಎಲ್ಲ ಎತ್ಬಿಟ್ರು. ಹೌದು, ನಿಮ್ಗೆ ಗೊತ್ತಾಯ್ತಾ? ನಿಮಗೆ 2 ದಿವಸ ಮಲ್ಲೇಶ್ವರದಲ್ಲಿ ಒಂದು ಅಂಗಡಿ ಇಲ್ಲ. ನಮಗೆ ನಡ್ಕೊಂಡು ಹೋಗೋಕೆ ಏನು ಖುಷಿ ಅಂತಂದರೆ, ಅಯ್ಯೋ ಇಲ್ಲದೆ ಇರೋ ಖುಷಿ ಬಂತು. ಇಂಥವನ್ನ ನಾವು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾವು ಅಂದ್ಕೊಂಡ್ವಿ. ನಮಗೂ ಆಸೆ ಇತ್ತು ಹಂಗೆ. ಆಮೇಲೆ ನೋಡಿದೆ ತಿರ್ಗಾ 3 ದಿವಸಕ್ಕೆ ತಿರ್ಗಾ ಅದೇ ಯಥಾ ಪ್ರಕಾರ ಬಂತು. ಇದನ್ನ ಕ್ಲೀನ್ ಮಾಡ್ಸಕ್ಕೆ ಯಾವ ಗೋರ್ಮೆಂಟ್ ಕೈಲೂ ಆಗಲ್ಲ. ಟೋಯಿಂಗ್ ಅಂತಂದ್ರೆ ಇವಾಗ ಒಂದ್ ರೀತಿಲಿ ಟೋಯಿಂಗು ಕರೆಕ್ಟೇ. ಯಾಕೆ ಗೊತ್ತಾ? ಪೊಲೀಸವ್ರು ವರ್ಕ್ ಮಾಡ್ತಾ ಇಲ್ಲ. ಇವಾಗ ಇಲ್ಲಿ ನಿಲ್ಸವ್ರ ನೋ ಪಾರ್ಕಿಂಗ್ ತಾನೆ, ಒಂದ್ ದಿವಸ ಫೈನ್ ಹಾಕ್ತಾರೆ, ಇನ್ನೊಂದ್ ದಿವಸ ಆ ಕಡೆ ಪೊಲೀಸೇ ಇರ. ನಾವೇ ಅನಿವಾರ್ಯ ಕಾರಣ ನಿಲ್ಸಿರ್ತೀವಿ. ಮೆಡಿಕಲ್ ಸ್ಟೋರ್ಗೆ ಹೋಗಿರ್ತೀವಿ, ಇಲ್ಲ ಇನ್ನೊಂದ್ ಕಡೆ ಹೋಗಿರ್ತೀವಿ. ಎಮರ್ಜೆನ್ಸಿ ಇಲ್ಲದೆ ಯಾರು ನಿಲ್ಸಲ್ಲ. ಇವ್ರೆಲ್ಲ ಟ್ರೋಯಿಂಗ್ಗೆ ದುಡ್ಡು ಮಾಡ್ಕೊಳಕ್ ಇವ್ರು ಮಾಡ್ತಾ ಇದ್ರೆ ಮಿಕ್ಕಿದ್ ನಾವು ಎಮರ್ಜೆನ್ಸಿಗೆ ಎಲ್ಲ ಒಂದ್ ಕಡೆ ಹೋಗ್ಬೇಕು, ಒಂದ್ 10 ನಿಮಿಷ ಹೋಗಿ ಬರೋಕ್ ನಿಲ್ಸಿರ್ತೀವಿ. ನಾವ್ ಹಿಂಗ್ ತಿರುಗಿ ನೋಡೋ ಅಷ್ಟ್ರಲ್ಲಿ ಟ್ರೋಯಿಂಗ್ ಮಾಡ್ಕೊಂಡು ಹೊಂಟವ್ರೆ 1,000-1,500 ಕೊಡು ಅಂದ್ರೆ ಬಡವ್ರು ಎಲ್ಲಿ ಹೋಗೋದ ಹೇಳಿ? ಅದಕ್ಕೋಸ್ಕರ ನಾವ್ ಹೇಳೋದು ಈ ಟ್ರೋಯಿಂಗ್ ಎಲ್ಲ ಬಿಟ್ಬಿಡ್ಬೇಕು. ಗೌರ್ಮೆಂಟು ಫಸ್ಟ್ ಅದಕ್ಕೆ ಪಾರ್ಕಿಂಗ್ ನಿಗದಿತ ಮಾಡ್ಬಿಟ್ಟು ಎಲ್ಲ ಸರಿ ಮಾಡ್ಲಿ, ಆಮೇಲೆ ಅವ್ರು ಏನಾರ ಮಾಡ್ಲಿ. ನಾವ್ ಹೇಳೋದಷ್ಟು. ಎಲ್ಲಾನು ಅಷ್ಟೇ, ಪ್ರತಿಯೊಬ್ರಿಗೂ ಒಂದೊಂದು ಪಾರ್ಕಿಂಗು ಇಂತಿಂತ ಕಡೆ ಅಂತ ವ್ಯವಸ್ಥೆ ಮಾಡಿ ಗೌರ್ಮೆಂಟ್. ಫಸ್ಟ್ ಆಫ್ ಆಲ್ ಬೇಸಿಕ್ ಫೆಸಿಲಿಟೀಸ್ ಕೊಡೋದನ್ನೇ ಇವರು ಇಮಿಡಿಯೇಟ್ ಏನೋ ನಾವು ಟೋ ಮಾಡ್ತೀವಿ ವೆಹಿಕಲ್ಸ್ ಅನ್ನೋದು ದಟ್ ಇಸ್ ನಾಟ್ ಗುಡ್. ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಅಲ್ಲಿ ಅವರು ಪಾರ್ಕಿಂಗ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಫೈಂಡ್ ಔಟ್ ಮಾಡಿ ಅಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಬಟ್ ನಮ್ಮ ಪಬ್ಲಿಕ್ ಅಷ್ಟೇನೆ ಎಲ್ಲೆಲ್ಲಿ ಬೇಕು ಅಲ್ಲೇ ಪಾರ್ಕ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಅವರ್ ಸೈಡ್ ಒಂದು ಮಿಸ್ಟೇಕ್. ಬಟ್ ಅವರು ಏಕಾಏಕಿ ಈಗ ಟೋ ಮಾಡ್ತಾ ಇದೀವಿ ಅನ್ನೋದು ತಪ್ಪು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಹಜವಾಗಿ ಜನರು ಮಾತಾಡ್ಕೊಳ್ಳೋದು ಸರ್ಕಾರ ದುಡ್ಡು ಮಾಡೋದಕ್ಕೆ ಈ ಥರದ ವ್ಯವಸ್ಥೆ ತರ್ತಾ ಇದೆ ಅಂತೇಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, 2022 ಫೆಬ್ರವರಿ ತಿಂಗಳಲ್ಲಿ ಈ ಹಿಂದೆ ಇದ್ದಂಥ BJP ಸರ್ಕಾರ ಒಂದು ಟೋಯಿಂಗ್ ಏನು ಒಂದು ವ್ಯವಸ್ಥೆ ಇತ್ತು ಅದನ್ನು ಸ್ಥಗಿತಗೊಳಿಸಲಾಗಿತ್ತು. ಕಾರಣ ಇಷ್ಟೇ, ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅಲ್ಲೇ ಒಂದು ಟೋಯಿಂಗ್ ನೆಪದಲ್ಲಿ ಭಾರೀ ಪ್ರಮಾಣದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಟೋಯಿಂಗ್ ಸಿಬ್ಬಂದಿ ವಿರುದ್ಧ, ಜೊತೆಗೆ ಟ್ರಾಫಿಕ್ ಪೊಲೀಸರ ವಿರುದ್ಧ ಕೇಳಿ ಬರ್ತಾ ಇತ್ತು. ಅಂದಿನ ಗೃಹ ಸಚಿವರಾಗಿದ್ದಂಥ ಅರಗ ಜ್ಞಾನೇಂದ್ರವರು ಏನು ಒಂದು ಟೋಯಿಂಗ್ ಮಾಡೋದನ್ನು ಅವತ್ತಿಗೆ ಸ್ಥಗಿತಗೊಳಿಸಲಾಗಿತ್ತು. ಇಲ್ಲಿ ನಂತರದ ದಿನಗಳಲ್ಲಿ ಸಾಕಷ್ಟು ಬಾರಿ ಟೋಯಿಂಗನ್ನು ಮತ್ತೆ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಬರ್ತಾ ಇದ್ರು ಸಹ ಯಾರು ಮಾಡಬೇಕು ಅಂದರೆ ಬೆಂಗಳೂರು ಸಂಚಾರಿ ಪೊಲೀಸರು ಮಾಡಬೇಕಾ ಅಥವಾ GB ಅಧಿಕಾರಿಗಳು ಮಾಡಬೇಕನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಅಥವಾ ಕೆಟ್ಟು ನಿಂತಿರ್ತಕ್ಕಂಥ ವಾಹನಗಳು ಅಥವಾ ಉದ್ದೇಶಪೂರ್ವಕವಾಗಿ ಒಂದು ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಕ್ಕಂಥ ವಾಹನಗಳನ್ನು ಟೋ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಈ ಸಂಬಂಧಪಟ್ಟಾಗಿ ನಿನ್ನೆಯಷ್ಟೇ ಏನು DK ಶಿವಕುಮಾರ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ಏನು ಸೋಮವಾರದಿಂದ ಈ ಒಂದು ಟೋಯಿಂಗನ್ನು ಮಾಡುವಂಥ ಕೆಲಸಕ್ಕೆ ಕಾರ್ಯಾಚರಣೆಗೆ ಅಧಿಕಾರಿಗಳು ರಸ್ತೆಗೆ ಇಳಿತಾರೆ. ಆದರೆ ಯಾವ ಅಧಿಕಾರಿಗಳು GB ಅಧಿಕಾರಿಗಳು ಇಳಿತಾರೋ ಅಥವಾ ಸಂಚಾರಿ ಪೊಲೀಸರು ಇಳಿತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅದರಲ್ಲೂ ಏನು ಈ ಹಿಂದೆ ಒಂದು ಪೊಲೀಸ್ ಠಾಣೆಗೆ ಏನು 4 ರಿಂದ 5 ಟೋಯಿಂಗ್
ಟೋಯಿಂಗ್ ವಾಹನಗಳಿದ್ವು. ಅವು ಸಿಟಿಯಲ್ಲಿ ಇರ್ತಕ್ಕಂಥ ಗಲ್ಲಿಯಲ್ಲಿ ಸುತ್ತೋಡಿತಾ ಇತ್ತು. ಯಾವ ರಸ್ತೆಯಲ್ಲಿ ನೋ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ, ಅದು ಕಾರ್ ಆಗಲಿ ಬೈಕ್ ಆಗಲಿ, ಅದನ್ನು ಟೋಯಿಂಗ್ ಮಾಡ್ಕೊಂಡು ಹೋಗಿ ಒಂದು ಸ್ಥಳವನ್ನು ನಿಗದಿ ಮಾಡಿದ್ರು, ಅಲ್ಲೋಗಿ ಫೈನ್ ಕಟ್ಟಿ ಬಿಡಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಈಗ ಬೆಂಗಳೂರು ಸಿಟಿಯನ್ನು ಹೊರತುಪಡಿಸಿ ಹೊರವಲಯದಲ್ಲಿ ಒಂದು ಟೋಯಿಂಗ್ ಯಾರ್ಡನ್ನು ಮಾಡಲಾಗುತ್ತೆ. ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಒಂದು ದೀರ್ಘಾವಧಿ ನಿಲ್ಲಿಸಿರ್ತಕ್ಕಂಥ ವಾಹನಗಳನ್ನು ಟೋಯಿಂಗ್ ಮಾಡ್ಕೊಂಡು ಹೋಗಿ ಅಲ್ಲಿ ಡಂಪ್ ಅಂದರೆ ಟೋಯಿಂಗ್ ಯಾರ್ಡ್ನಲ್ಲಿ ಡಂಪ್ ಮಾಡಲಾಗುತ್ತೆ. ಅದನ್ನು ಮಾಲೀಕರು ಬಿಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ ಅನ್ನೋದ್ರೆ ಅದನ್ನು ಹರಾಜು ಪ್ರಕ್ರಿಯೆ ಮುಖಾಂತರ ಅದನ್ನು ಅಲ್ಲಿಂದ ಬೇರೆ ಕಡೆ ಅಂದರೆ ಸೇಲ್ ಮಾಡುವಂಥ ಉದ್ದೇಶಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಇನ್ನುಳಿದಂತೆ ಕೆಲವೊಂದು ಮಾರ್ಗಸೂಚಿಗಳ ಬಗ್ಗೆ ಯಾವ್ಯಾವ ರೀತಿಯಾಗಿ ಇದು ಮಾಡಬೇಕು, ಜೊತೆಗೆ ಟೋಯಿಂಗ್ ವಾಹನಗಳನ್ನು ಏನು GBA ರೀತಿಯಾಗಿ ಅಂದರೆ 1 GBA ವ್ಯಾಪ್ತಿಗೆ ಎಷ್ಟು ಟೋಯಿಂಗ್ ವಾಹನಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 1 GBA ವಲಯ ಅಂದರೆ ಏನು ಆ ಒಂದು 5 GBಗಳ ಪೈಕಿ 1 GBಗೆ 2 ವಾಹನಗಳನ್ನು ಕೊಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. 2 ವಾಹನಗಳನ್ನು ಬಳಸಿಕೊಂಡು ಯಾವ ರೀತಿಯಾದಂಥ ಒಂದು ಟ್ರಾಫಿಕ್ನಲ್ಲಿ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರ್ತಕ್ಕಂಥ ವಾಹನಗಳನ್ನು ಟೋ ಮಾಡ್ತಾರೋ ಅಥವಾ ದೀರ್ಘಾವಧಿ ಕಾಲದಲ್ಲಿ ರಸ್ತೆ ಬದಿ ನಿಲ್ಲಿಸಿರ್ತಕ್ಕಂಥ ವಾಹನಗಳನ್ನು ಮಾತ್ರ ಟೋಯಿಂಗ್ ಮಾಡೋದಕ್ಕೆ ಆ ವಾಹನಗಳನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲ ಇದೆ. ಈ ಸಂಬಂಧಪಟ್ಟಂತೆ GBA ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರ ನಡುವೆ ಒಂದು ಚರ್ಚೆ ಆಗಿ ಯಾವ ರೀತಿ ಈ ಕಾರ್ಯಾಚರಣೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಅಧಿಕೃತವಾಗಿ ಸೋಮವಾರದಿಂದ ಈ ಒಂದು ಟೋಯಿಂಗ್ ಕಾರ್ಯಾಚರಣೆಯನ್ನು ನಡೆಸಲಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.